ಕಳಿಸಿಕೊಟ್ಟಿದೆ. ಕಳೆದ 1.5 ವರ್ಷದ ಹಿಂದೆ ಕೂಡ ಇದೇ ಚೂರಲ್ಮಲ ಪ್ರದೇಶದಲ್ಲಿ ಸಾಕಷ್ಟು ಪ್ರವಾಹ ಉಂಟಾಗಿತ್ತು. ಈಗ ಮತ್ತೆ ಅದೇ ಏರಿಯಾದಲ್ಲಿ ದುರ್ಘಟನೆ ಸಂಭವಿಸಿದೆ. ಜನ ಎಲ್ಲೋಗ್ಬೇಕು? ಈ ರೀತಿ ಮೇಲಿಂದ ಮೇಲೆ ಪ್ರಕೃತಿ ಮುರ್ಕೊಂಡು ಬಿದ್ದರೆ ಬದುಕು ಏನಾಗಬೇಕು ಜನಗಳದ್ದು? ಭೀಕರ ಪ್ರವಾಹಕ್ಕೆ ಚೂರಲ್ಮಲ ಬೆಚ್ಚಿ ಬಿದ್ದಿದೆ. ಸ್ಪೆಷಲ್ ರೆಸ್ಕ್ಯೂ ಟೀಮ್ ಅನ್ನ ತಮಿಳುನಾಡು ಅಲ್ಲಿಗೆ ಕಳಿಸ್ಕೊಟ್ಟಿದೆ. 1.5 ವರ್ಷದ ಹಿಂದೆ ಕೂಡ ಪ್ರವಾಹ ಉಂಟಾಗಿತ್ತು. ಆದ್ರೆ ಬೆಳಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಗೆ ಮಾತನಾಡಿದಂತ ಸ್ಥಳೀಯ ನಿವಾಸಿ ಹೇಳ್ತಾ ಇದ್ರು, ಕಳೆದ ಸಾರಿ 2018ರಲ್ಲಿ ಆಗಿದ್ದಕ್ಕಿಂತಾನು ಕಳೆದ ವರ್ಷ ಆಗಿದ್ದಕ್ಕಿಂತಾನು 100 ಪಟ್ಟು ಹೆಚ್ಚು ದುರ್ಘಟನೆ ಸಂಭವಿಸಿದೆ, ದುರಂತ ಸಂಭವಿಸಿದೆ ಅಂತ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಆ ದೃಶ್ಯಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗಿನ ದುರಂತ ಸಂಭವಿಸಿರ್ಬೋದು ಅನ್ನುವಂಥದ್ದು. ಇಡೀ ವಯನಾಡು ತತ್ತರಗೊಂಡಿದೆ. ನೂರಾರು ಮನೆಗಳು ಜಲಾವೃತ ಆಗಿಬಿಟ್ಟಿದೆ ಅಂತಂದ್ರೆ ಇನ್ನು ಮೃತರ ಸಂಖ್ಯೆ ಎಷ್ಟಿರಬಹುದು ಅಂತ. ರಾತ್ರಿ ಸಂಭವಿಸಿರ್ತಕ್ಕಂಥದ್ದು ರಾತ್ರಿ 1:30 ಸುಮಾರಿಗೆ ಕೊಚ್ಕೊಂಡು ಹೋಗಿದೆ ವಯನಾಡು. ಚಳಿಯಾರ್ ನದಿಯಲ್ಲಿ ಮೃತ ದೇಹಗಳು ತೇಲಿ ಬರ್ತಾನೆ ಇದ್ದಾವೆ. ವಯನಾಡು ಪ್ರದೇಶದಿಂದ ಚಳಿಯಾರ್ ನದಿಯ ಮುಖಾಂತರ ಮೃತ ದೇಹಗಳು 200ಕ್ಕೂ ಹೆಚ್ಚು ಮಂದಿ ಸಿಲುಕಿ ಪರದಾಡ್ತಾ ಇರುವಂತಹ ಶಂಕೆ ವ್ಯಕ್ತ ಆಗಿದೆ. ಗುಡ್ಡಗಳಲ್ಲಿ 150 ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ರೆಸಾರ್ಟ್ಗಳಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮೊದಲಿಗೆ ನಮ್ಗೆ ಏನ್ ಅಪ್ಡೇಟ್ ಬಂತೋ ಅದಕ್ಕಿಂತ ಬಹಳ ದೊಡ್ಡ ಮ್ಯಾಗ್ನಿಟ್ಯೂಡ್ ನ ಒಂದು ದುರಂತ ಇದು ಅನ್ನೋದು ಗೊತ್ತಾಗುತ್ತೆ. ವಯನಾಡು ಪ್ರದೇಶದಿಂದ ಚಳಿಯಾರ್ ನದಿಯಲ್ಲಿ ಸಣ್ಣ ಸಣ್ಣ ಮಕ್ಕಳ ಮೃತದೇಹಗಳು ಸೇರಿದಂತೆ ಮೃತದೇಹಗಳು ತೇಲಿ ಬರ್ತಾ ಇದ್ದಾವೆ. ಎಂಥ ದುರಂತ ಇದು! ಆ ನದಿಯ ಫೋರ್ಸ್ ನ ನೋಡ್ತಾ ಇದ್ದೀರಾ ನೀವು, ಎಷ್ಟು ಪ್ರಬಲವಾದಂತ ಒಂದು ಪ್ರವಾಹ ಇದು ಅನ್ನೋದು. ಆ ಫೋರ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಕಾರ್ ಎಲ್ಲಿಂದನೋ ಕೊಚ್ಕೊಂಡು ತಂದು ಬಿಸಾಕಿದೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೆ ಇದೆ. ಮೊದಲಿಗೆ 20-30 ಸಾವಿನ ಸಂಖ್ಯೆ ಅಂತ ನೋಡ್ತಾ ಇದ್ವಿ. ಈಗ ಸಾಕಷ್ಟು 100ರ ಹತ್ತತ್ರ ಆಗಬಹುದೇನೋ ಅನ್ನೋ ಶಂಕೆನೋ. ಇದು ರಸ್ತೆ, ಇದು ವೀಕ್ಷಕರೇ ನೀವು ನೋಡ್ತಾ ಇರುವಂತದ್ದು. ಅಲ್ಲಿಗೆ ಸಂಪರ್ಕ ಕಲ್ಪಿಸಬೇಕಿದ್ದ ರಸ್ತೆ ಭಾಗ ಯಾವ ರೀತಿ ಕೊಚ್ಕೊಂಡು ಹೋಗಿದೆ, ಹೇಗೆ ಅಲ್ಲಿ ನೀರು ನಿಂತಿದೆ, ಅಲ್ಲಿ ಹೋಗಕ್ಕೆ ಆಗಲ್ಲ, ಸಂಪರ್ಕನೇ ಇಲ್ಲ. ಇನ್ನು ರಕ್ಷಣಾ ಕಾರ್ಯಾಚರಣೆ ದೇವರಗತಿ ಅನ್ನುವಂತ ಪರಿಸ್ಥಿತಿ. ಡ್ರೋನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಇಡೀ ವಯನಾಡು ಭಾಗವನ್ನು ಆವರಿಸಿಕೊಂಡಿದೆ ಅಂತ. ಕನೆಕ್ಟಿವಿಟಿನೇ ಇಲ್ಲ ಅಲ್ಲಿಗೆ. ಈಗ ಎಷ್ಟರ ಮಟ್ಟಿಗೆ ಅಂದ್ರೆ ಏರ್ ಲಿಫ್ಟ್ ಮಾತ್ರ ಮಾಡಕ್ ಸಾಧ್ಯ, ಚಾಪರ್ಗಳನ್ನ ಕಳಿಸಿ ಏರ್ ಲಿಫ್ಟ್ ಮಾತ್ರ ಮಾಡಕ್ ಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ಬೇರೆ ಕನೆಕ್ಟಿವಿಟಿನೇ ಇಲ್ಲ. ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದೇನೆ ಬಹಳ ದೊಡ್ಡ ಸವಾಲಿನ ಕೆಲಸ. ಸೇನೆ ಅದನ್ನ ಮಾಡುತ್ತೆ, NDRF ಅದನ್ನ ಮಾಡುತ್ತೆ. ಮನೆ ಒಳಗೆ ನೀರು ನುಗ್ಗಿರೋ ದೃಶ್ಯಗಳು, ಇದು ರಾತ್ರಿಯ ದೃಶ್ಯಗಳು. ನಿನ್ನೆ ರಾತ್ರಿ ಈ ರೀತಿ ಇದ್ದಕ್ಕಿದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಮನೆಯೊಳಗೆ ಬಂದ್ರೆ ಜನರ ಪರಿಸ್ಥಿತಿ ಏನಾಗಿರ್ಬೋದು? ಮಳೆ ಅಂತೂ ನಿರಂತರವಾಗಿ ಹೊಡಿತಾನೆ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಇದು ಕೂಡ ಬಲು ದೊಡ್ಡ ಸವಾಲು, ಬಹುದೊಡ್ಡ ಅಡ್ಡಿ. ಕ್ಷಣ ಕ್ಷಣಕ್ಕೂ ಕೂಡ ಮೃತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಅಂದ್ರೆ ನಿನ್ನೆ ರಾತ್ರಿ ಸಂಭವಿಸಿರ್ತಕ್ಕಂಥ ಗುಡ್ಡ ಕುಸಿತ, ಆನಂತರ ಸಂಭವಿಸಿರೋ ಪ್ರವಾಹ ಅದು ಎಷ್ಟು ದೊಡ್ಡ ದುರಂತವನ್ನ ಉಂಟು ಮಾಡಿದೆ ಅನ್ನೋದು ಇನ್ನೂ ಕೂಡ ಅಂದಾಜಿಗೂ ಸಿಗ್ತಾ ಇಲ್ಲ. ಆ ನದಿಯಲ್ಲಿ ತೇಲಿ ಬರ್ತಾ ಇರೋ ಮೃತ ದೇಹಗಳನ್ನ ನೋಡಿದ್ರೆ ಇದರ ಭೀಕರತೆಯ ಅರಿವು ಉಂಟಾಗುತ್ತೆ. ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾಸರಗೋಡು, ಕಣ್ಣೂರು, ವಯನಾಡು ಅಲ್ಲೆಲ್ಲ ಕೂಡ. ಯಾಕಂತಂದ್ರೆ ಇನ್ನೂ ಸಾಕಷ್ಟು ಮಳೆ ಆಗುವಂತ ನಿರೀಕ್ಷೆ ಇರೋದ್ರಿಂದ ಕೋಜಿಕೋಡ್, ಮಲಪ್ಪುರಂನಲ್ಲೂ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ದೇವರ ನಾಡಿನ ಮೇಲೆ ದೇವರೇ ಮುನಿಸ್ಕೊಂಡು ಬಿಟ್ಟಿದ್ದಾನ ಅನ್ನೋಷ್ಟರ ಮಟ್ಟಿಗೆ ಜನಜೀವನ ಛಿದ್ರವಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೇರಳಕ್ಕೆ ಮತ್ತಷ್ಟು ಮಳೆಯ ಆತಂಕ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ನಿರಂತರವಾಗಿ ಮಳೆ ಹೊಡಿತಾ ಇದೆ. ಅಷ್ಟೇ ಅಲ್ಲ, ಮುಂದಿನ 24 ಗಂಟೆಗಳಲ್ಲಿ ಭಾರಿ ಮಳೆ ಹೊಯ್ಯುವಂತ ಮುನ್ಸೂಚನೆ ಕೂಡ ವ್ಯಕ್ತವಾಗಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ಕಾಸರಗೋಡು, ಕಣ್ಣೂರು, ವಯನಾಡು, ಕೋಜಿಕೋಡ್, ಮಲಪ್ಪುರಂ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದೆ. ಮುಂದಿನ 24 ಗಂಟೆ ಇನ್ನಷ್ಟು ಮಳೆ ಆಗುತ್ತೆ. ಸೊ ಜನಗಳನ್ನ ಆಲ್ರೆಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥದ್ದು ಯಾವುದೋ ದೊಡ್ಡ ಜಲಪಾತದ ದೃಶ್ಯನ ನಾವು ತೋರಿಸ್ತಾ ಇಲ್ಲ ವೀಕ್ಷಕರೇ. ಇದು ವಯನಾಡ್ನಲ್ಲಿ ಯಾವ ರೀತಿ ಪ್ರವಾಹ ಉಂಟಾಗಿದೆ ಅನ್ನೋದರ ದೃಶ್ಯ.
ಪ್ರವಾಹದ ನೀರು ಬಹುದೊಡ್ಡ ಜಲಪಾತದೋಪಾದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತದ್ದು. ಅಲ್ಲೊಂದು ಮನೆ ಇದೆ ಅನ್ನೋದನ್ನ ಇನ್ನೇನು ಕೆಲವೇ ಕ್ಷಣಗಳೆಲ್ಲ ಆ ಮನೆ ಕೂಡ ಕೊಚ್ಕೊಂಡು ಹೋಗುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಬಹಳ ದೊಡ್ಡ ಪ್ರವಾಹ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೇರಳ ರಾಜ್ಯಾದ್ಯಂತ ರೈಲು ಸಂಚಾರದಲ್ಲಿ ಭಾರಿ ವ್ಯತ್ಯಯ. ಹಲವು ರೈಲುಗಳ ಸಂಚಾರ ರದ್ದಾಗಿದೆ, ಹಲವು ಸಂಚಾರ ಮೊಟಕುಗೊಂಡಿದೆ, ಹಲವು ರೈಲು ಮಾರ್ಗಗಳ ಬದಲಾವಣೆ ಮಾಡಲಾಗಿದೆ. ಕೇರಳಕ್ಕೆ ಹೋಗುವಂತ ವೀಕ್ಷಕರು ಗಮನಿಸಬೇಕು, ತ್ರಿಶೂರ್ನ ಅಕ್ಕಮಾಲಾದಲ್ಲಿ ರೈಲು ಹಾಳಿ ಮೇಲೆ ನೀರು ನಿಂತು ಬಿಟ್ಟಿದೆ. ಹಾಗಾಗಿ ಇನ್ನು ಅನೇಕ ಕಡೆ ಕನೆಕ್ಟಿವಿಟಿ ಕಟ್ ಆಗಿರೋದ್ರಿಂದ ಕೇರಳಕ್ಕೆ ಹೋಗುವಂತಹ ರೈಲು ಸಂಚಾರ ಅನೇಕ ಕಡೆ ರದ್ದಾಗಿದೆ. NDRF ತಂಡ ಯಾವ ರೀತಿಯಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಅವರು ನನಗಾಗಲೇ ಹೇಳ್ತಾ ಇದೆ, ಟೆಂಪರರಿ ಹಗ್ಗ ಹಾಕಿ ಟೆಂಪರರಿ ಸೇತುವೆಗಳನ್ನ ಕಟ್ತಾರೆ ಫಸ್ಟ್ ಹೋಗ್ಬಿಟ್ಟು ಅಂತ ಎಲ್ಲ ಕೆಲಸಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ರೆಸ್ಕ್ಯೂ ಆಪರೇಷನ್ ಎಷ್ಟೊಂದು ಜನ ಸೇರಿ ಜನಗಳನ್ನ ರಕ್ಷಿಸುವಂಥದ್ದು. ಆಘಾತಕ್ಕೊಳಗಾಗಿರ್ತಾರೆ ಸಂತ್ರಸ್ತರು, ಆಲ್ರೆಡಿ ಮಾನಸಿಕವಾಗಿ ದೈಹಿಕವಾಗಿ ಬಳಲಿ ಬೆಂಡಾಗಿರ್ತಾರೆ. ನಿನ್ನೆ ರಾತ್ರಿಯಿಂದನೂ ಕೂಡ ಬದುಕುಳಿದಿರೋದೇ ದೊಡ್ಡ ವಿಷಯ ಅನ್ನೋಂಥ ಪರಿಸ್ಥಿತಿ. ಅಂಥವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡ್ ಬರ್ಲಾಗ್ತಾ ಇದೆ. ನೋಡಿ ಅಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಳಗಡೆ ನೀರು ಹರಿತಾ ಇದೆ. ಆ ನೀರಿನ ರಭಸ ಎಷ್ಟಿದೆ ನೋಡಿ, ಒಂಚೂರು ಆಚೆ ಈಚೆ ಆದ್ರೂ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಮಣ್ಣಿನಲ್ಲಿ ಶಾಲೆ ಹುದುಗಿದೆ, ಮಸೀದಿ ಹುದುಗಿದೆ, ದೇವಸ್ಥಾನಗಳು ಕೊಚ್ಕೊಂಡು ಹೋಗಿದೆ. ಇದೆಲ್ಲವೂ ಕೂಡ ಸಂಭವಿಸಿದೆ. ಅದ್ರ ಮಧ್ಯೆ ಜನಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ದಾಟಿಸುವಂತಹ ಕೆಲಸನ NDRF ಮಾಡ್ತಾ ಇದೆ. ಬಹಳ ಸವಾಲಿನ ಕೆಲಸ. ಯಾಕಂದ್ರೆ ಅಷ್ಟು ಫೋರ್ಸ್ ಇರೋ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೇನೆ ಬಹಳ ಗಟ್ಟಿತನ ಬೇಕು. ವಯನಾಡಿನ ವೆಲ್ಲಾರ್ಮಲದ ಸರ್ಕಾರಿ ಶಾಲೆಯಲ್ಲೂ ಕೂಡ ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಆ ಇಡೀ ಶಾಲೆ ಹುದುಗಿಬಿಟ್ಟಿದೆ. ಮುಂಡಕೈ ಭಾಗದಲ್ಲಿ ಭೂಕುಸಿತ ಉಂಟಾಗಿದ್ದಂಥದ್ದು, ಅದರಿಂದಾಗಿ ಹೆಚ್ಚು ಹಾನಿ ಉಂಟಾಗಿದೆ. ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶ ಇದು. ಏರ್ ಲಿಫ್ಟ್ ಮಾಡೋದಕ್ಕೆ ಸಂತ್ರಸ್ತರು ಕಾಯ್ತಾ ಇದ್ದಾರೆ, ಯಾರಾದ್ರೂ ಬಂದು ರಕ್ಷಣೆ ಮಾಡ್ಲಿ ಅಂತ. ನಡುಗಡ್ಡೆಗಳಾಗ್ಬಿಟ್ಟಿದೆ ಕೆಲವು ಸ್ಥಳಗಳಲ್ಲಿ ಗುಡ್ಡಗಾಡು ಏರಿಯಾ ಇದೆ, ಅಲ್ಲೆಲ್ಲ ಜನ ಕಾಯ್ತಾ ಇದ್ದಾರೆ, ಯಾರಾದ್ರೂ ಬಂದು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ. ನೀರಲ್ಲಿ ಸಿಕ್ಕಾಕೊಂಡವರು, ಕೆಸರಲ್ಲಿ ಸಿಕ್ಕಾಕೊಂಡವರು, ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡವರು. ನೋಡಿ ಇಲ್ಲಿ ಎಲ್ಲೆಲ್ಲಿ ಜನ ಇದ್ದಾರೋ ಗೊತ್ತಾಗಲ್ಲ. ಹೆಲಿಕಾಪ್ಟರ್ಗಳು ಹಾರಾಡಿದಾಗ ಯಾರಾದ್ರೂ ಬಂದು ನಮ್ಮನ್ನು ಕಾಪಾಡ್ಲಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ. ಅಲ್ಲಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ. ಇದ್ರ ಮಧ್ಯೆ ಆ ಪ್ರದೇಶ ಯಾವ ರೀತಿನಲ್ಲಿ ಹಾನಿಗೀಡಾಗಿದೆ ನೋಡಿ, ಯಾವ ರೀತಿನಲ್ಲಿ ಕೊಚ್ಕೊಂಡು ಹೋಗಿದೆ ನೋಡಿ. ಮನೆಗಳು ಕಿತ್ತಾರೋಗಿದ್ದಾವೆ, ರಸ್ತೆ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ಇಲ್ಲಿ ರಸ್ತೆ ಇತ್ತು ಅಂತಾನು ಹೇಳಕ್ಕಾಗಲ್ಲ, ಅಷ್ಟರ ಪ್ರಮಾಣದಲ್ಲಿ ನದಿಯ ರಭಸಕ್ಕೆ, ಪ್ರವಾಹದ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ. ಇಲ್ಲೆಲ್ಲ ಮನೆಗಳಿತ್ತು, ಊರುಗಳಿತ್ತು, ರಸ್ತೆಗಳಿತ್ತು ಅಂತಾನೆ ನಂಬಕ್ಕಾಗಲ್ಲ. ಹಾಗೆ ಗುಡಿಸಿ ಗುಂಡಾಂತರ ಅಂತಾರಲ್ಲ, ಹಂಗೆ ಕೊಚ್ಕೊಂಡು ಹೋಗಿದೆ ನೀರಿನ ರಭಸಕ್ಕೆ ಎಲ್ಲವೂ ಕೂಡ. വയനാട് മുണ്ടക്കയിലെ ഉരുൾപൊട്ടലാണിത്.